KSOU ಮೈಸೂರಿನಲ್ಲಿ ಜುಲೈ ಆವೃತ್ತಿ 2024 ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಲ್ಲಿ ನಡೆದಿರುವಂತಹ ಡಿಗ್ರಿ ಎಕ್ಸಾಮಿನೇಷನ್ನು. ಇದು ಫಸ್ಟ್ ಇಯರ್ BA ಮತ್ತು BComಗೆ ಸಂಬಂಧಪಟ್ಟಂತಹ ಎಕ್ಸಾಮ್ಗಳನ್ನು ಬರೆದಿರುವಂಥದ್ದು. ಇಲ್ಲಿ ಪ್ರಥಮ ಭಾಷೆ ಕನ್ನಡ ಲ್ಯಾಂಗ್ವೇಜು ಪ್ರಥಮ ಭಾಷೆ ನೋಡೋದಾದರೆ ಸವಿಸ್ತಾರ ಮತ್ತು ಅವಿಸ್ತಾರ ಅಂತೇಳಿ 2 ಪಠ್ಯ ಇರ್ತವೆ. ಅದರಲ್ಲಿ ಸವಿಸ್ತಾರ ಇದು ಏನು BA ಎಕ್ಸಾಮ್ ಇದೆ, ಇದು ವರ್ಷಕ್ಕೆ ಒಂದು ಎಕ್ಸಾಮು. ಫಸ್ಟ್ BA, ಸೆಕೆಂಡ್ ಇಯರ್ BA, ಥರ್ಡ್ ಇಯರ್ BA ವಾರ್ಷಿಕ ಪರೀಕ್ಷೆ. ಇದು ಸೆಮಿಸ್ಟರ್ ಪದ್ಧತಿ ಅಲ್ಲ. KSOU ಮೈಸೂರಿನಲ್ಲಿ ವರ್ಷಕ್ಕೆ ಒಂದು ಎಕ್ಸಾಮು, 3 ವರ್ಷಕ್ಕೆ 3 ಎಕ್ಸಾಮ್ ಬರೆದ್ರೆ ಡಿಗ್ರಿ ಕಂಪ್ಲೀಟ್ ಆದಂಗೆ. ಇದು ನಿಮಗೆ ಮಾಹಿತಿಗಿರಲಿ. ಮತ್ತು ನಾವು 80 ಅಂಕಕ್ಕೆ ಮಾತ್ರ ಎಕ್ಸಾಮನ್ನು ಬರಿತೀವಿ, 3 ಅವರ್ಗೆ ಬರಿತೀವಿ. 20 ಅಂಕಕ್ಕೆ ನಾವು ಅಸೈನ್ಮೆಂಟ್ಸನ್ನು ಕೊಟ್ಟಿರ್ತೀವಿ. ಈಗ A ವಿಭಾಗಕ್ಕೆ ಬಂದರೆ ಇಲ್ಲಿ 2ರ ಭಾವಗಳನ್ನು ಸಂದರ್ಭ ಸಹಿತವಾಗಿ ವಿವರಿಸಿ ಅಂತ ಕೇಳಿದರೆ ಒಂದೊಂದಕ್ಕೆ 4 ಅಂಕ. ನಾವು ಇವೆರಡರಲ್ಲಿ ಒಂದನ್ನು ಬರಿಬೇಕು ಮತ್ತು ಇವೆರಡರಲ್ಲಿ ಯಾವುದಾರ ಒಂದನ್ನು ಕಂಪಲ್ಸರಿ ಬರಿಬೇಕು. ಈಗ ಮೆಲ್ಲಗೆಗಳನ್ನು ಮುಟ್ಟು ಮೊರೆಗೆ ಹಿಡಿದೆತ್ತು ಏನು ಕೋಮಲ ಕಾಯ ಒಳಪು ಹೊಸಪ್ರಾಯ. ಇದಕ್ಕಾದ್ರೂ ಬರಿಬೋದು. ಇವು 4 ಅಂಕಕ್ಕೆ ಒಂದೊಂದಿರುವಂಥದ್ದನ್ನು ನಾವಿಲ್ಲಿ ಕ್ವಶನನ್ನು ನೋಡ್ಬೋದು. ನೆಕ್ಸ್ಟು 8 ಪದಗಳಿಗೆ ಅರ್ಥ ಬರೀರಿ. ಒಂದೊಂದು ಪದಕ್ಕೆ ಅರ್ಧ ಅಂಕ ಇರ್ತೈತೆ. ಒಟ್ಟು 8 ಅಂಕಗಳು. ನಾವು 8 ಇದ್ದಾವೆ, ಇವು ಒಂದೊಂದಕ್ಕೆ ಅರ್ಧ ಅಂಕ. ಒಟ್ಟು 4 ಅಂಕಕ್ಕೆ ಈ ಪದಗಳಿಗೆ ಅರ್ಥವನ್ನು ಬರಿಬೇಕು. ನೆಕ್ಸ್ಟ್ ಬಂದರೆ ಯಾವ ಪಠ್ಯವನ್ನು ಬಿಡದೆ 4ಕ್ಕೆ, ಈ ಒಟ್ಟು 6 ಇರ್ತವೆ. ಈ 6ರಲ್ಲಿ ಯಾವುದರ 4 ಕ್ವಶನ್ಸಿಗೆ ಬರೀಬೇಕು. ಒಂದೊಂದಕ್ಕೆ 2 ಅಂಕ. ನೆಕ್ಸ್ಟು B ವಿಭಾಗ ಅಂದರೂ ಕೂಡ ಇದು ಬ್ಲಾಕ್ 1 ಪ್ಲಸ್ ಬ್ಲಾಕ್ 2 ಅಲ್ಲಿ ಕೇಳಿರುವಂಥದ್ದು. 30 ಅಂಕ ಕೇಳ್ತಾರೆ ಬ್ಲಾಕ್ 1 ಮತ್ತು 2 ಅಲ್ಲಿ. ನೆಕ್ಸ್ಟ್ ಬಂದರೆ ಇಲ್ಲಿ ಕುವೆಂಪುರವರ ಏನಿದೆ ಇವೆಲ್ಲ ರಿಪೀಟೆಡ್ ಕ್ವಶನ್ಸ್ಗಳೇ. ನಾನು ಸುಮಾರು 2021, 22, 23, 24ರಿಂದ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಯಾವುದೇ ಪಠ್ಯಪುಸ್ತಕ ಮತ್ತು ಸಿಲೆಬಸ್ಸಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇದೇ ಕ್ವಶನ್ ಪೇಪರು. ಈಗೇನು ನೀವು ಜನವರಿ ಸೈಕಲ್ನವರು ಬರೀತೀರ, ಯಥಾ ರೀತಿ ಇದೇ ಸಿಲೆಬಸ್ಸು, ಇದೇ ಪ್ಯಾಟರ್ನು, ಇದೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣ್ಬೋದು. ನೆಕ್ಸ್ಟು ಇದನ್ನು ಪುರುಷ ಸೂಕ್ತಿ ಕವಿತೆಯ ಬಗ್ಗೆ ವಿವರಿಸಿ ಅಂತ ಕೇಳಿರುವಂಥದ್ದು. ವಸಂತನ ವ್ಯಕ್ತಿತ್ವವನ್ನು ವಿವರಿಸಿ ಮನೆ ನಾಟಕ ಚಿತ್ರಣ ಕೇಳಿರುವಂಥದ್ದು. ನೆಕ್ಸ್ಟು ಕುವೆಂಪುರವರ ಶ್ರೀಸಾಮಾನ್ಯ ದೀಕ್ಷೆ ಗೀತೆ, KM ನರಸಿಂಹಸ್ವಾಮಿಯ ಬಗ್ಗೆ ಕುರಿತು ಬರೆಯಿರಿ ಅಂತ ಕೇಳಿರುವಂಥದ್ದು. ಈ ನಾಟಕಗಳ ಸ್ವರೂಪ, ಶ್ರೀರಂಗರ ಹರಿಜನವರ ನಾಟಕದ ಸ್ವರೂಪ ಮತ್ತು ವೈಶಿಷ್ಟ್ಯ ಕೇಳಿರುವಂಥದ್ದು. ಟಿಂಗಣ್ಣರ ಬುಡ್ಡಣ್ಣ ನಾಟಕದ ಪಾತ್ರಚಿತ್ರಣ ಕೇಳಿರುವಂಥದ್ದು. ನೆಕ್ಸ್ಟು ಇಲ್ಲಿ C ವಿಭಾಗಕ್ಕೆ ಬಂದಾಗ ಇದು 30 ಅಂಕಕ್ಕೆ ಇರ್ತೈತೆ. ಇದು ಏನು 3+4 ಅಂದರೆ 1, 2 ಆದಮೇಲೆ 3, 4ರಲ್ಲಿ ಬ್ಲಾಕಲ್ಲಿ ಕೇಳುವಂತಹ ಕ್ವಶನ್ಸ್ಗಳು. ಇದು ಮೈಸೂರು ರುಮಾಲು ಇನ್ನಿತರ ರುಮಾಲುಗಳ ವೈವಿಧ್ಯತೆಯನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ರುಚಿ ಪ್ರಬಂಧದ ಸ್ವಾರಸ್ಯ ಮತ್ತು ವೈಶಿಷ್ಟ್ಯತೆ ಕೇಳಿರುವಂಥದ್ದು. ಆಡಳಿತ ಭಾಷೆ ಎಂದರೇನು, ಅದರ ಬಗ್ಗೆ ಉಪಯುಕ್ತತೆ. ಅಭ್ಯರ್ಥನಾ ಪತ್ರದ ಸ್ವರೂಪ ಮತ್ತು ಮಹತ್ವ. ಇವಕ್ಕೆ ಟಿಪ್ಪಣಿ ಬರೀರಿ ಅಂತ ಕೇಳಿರುವಂಥದ್ದು. ಒಂದೊಂದಕ್ಕೆ 5 ಅಂಕ ಇರುವಂಥದ್ದು. ಸಾಮಾನ್ಯ 5 ಅಂಕಕ್ಕೆ ಅಂದರೆ ನೀವು ಒಂದು ಪುಟವನ್ನು, ಒಂದು ಪೇಜನ್ನು ಪೂರ್ತಿ ಬರೀಬೇಕಾಗತ್ತೆ. ಈ ಕ್ವಶನ್ಸ್ಗಳನ್ನು ನೋಡ್ಬೋದು. ನೆಕ್ಸ್ಟ್ ಬಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷು ಯಾರು ತಗೊಂಡಿರ್ತಾರೆ ಅವರಿಗೆ ಸೇಮ್ ಇವು 4ಕ್ಕೆ ಬರೀಬೇಕು. ಒಂದೊಂದು 5 ಅಂಕಕ್ಕೆ ಒಂದೊಂದು ಪ್ರಶ್ನೆಗಳು ಇರುವಂಥದ್ದು. ಈ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಸೆಕ್ಷನ್ ಬಿಗೆ ಬಂದರೆ ಒಂದೊಂದು ಕ್ವಶನ್ಗೆ 10 ಮಾರ್ಕ್ಸ್ ಇರುವಂಥದ್ದು. ನಾವು 3 ಕ್ವಶನ್ಗೆ ಆನ್ಸರನ್ನು ಬರೀಬೇಕು. ಸೆಕ್ಷನ್ ಸಿಗೆ ಬಂದರೆ ಸೇಮ್ ಅದೇ ಪ್ಯಾಟ್ರನ್ನೇ. 3 ಕ್ವಶನ್ ಇರ್ತವೆ, 10 ಅಂಕಕ್ಕೆ ಬರೀಬೇಕು. ಇಲ್ಲಿ ಪ್ಯಾಸೇಜನ್ನು ಓದ್ಕೊಂಡು ಆನ್ಸರ್ ಮಾಡಬೇಕು.
5 ಕ್ವಶನ್ ಇರ್ತವೆ, ಒಂದೊಂದಕ್ಕೆ 2 ಅಂಕಗಳು. ಇದು ಸುಲಭವಾಗಿ ನಾವು ಅಂಕಗಳನ್ನು ತೆಗಿಲಿಕ್ಕಿರುವಂಥದ್ದು ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ. ಆಮೇಲೆ ಇವು ಯಾವುದಾದ್ರು 2 ನಾವು ಬರಿಬೇಕು, ಒಂದೊಂದಕ್ಕೆ 5 ಅಂಕ ಇರುವಂಥದ್ದು. ಇವಕ್ಕೆ ಯಾವುದಾದ್ರೂ 4 ಬರಿಬೇಕು, 2 ಅಂಕ, ಒಂದೊಂದಕ್ಕೆ 2 ಅಂಕ ಇರುವಂಥದ್ದು. ನೆಕ್ಸ್ಟ್ ಇದರಲ್ಲಿ ಯಾವುದಾದ್ರು 1 ಬರಿಬೇಕು, 2 ಅಂಕ ಇರುವಂಥದ್ದು. ಇವಕ್ಕೆ ಸಮಾನಾರ್ಥಕ ಪದಗಳನ್ನು ಬರೆದ್ರೆ 4ಕ್ಕೂ ಬರಿಬೇಕು, 4 ಒಂದೊಂದು ಅಂಕಕ್ಕೆ. ಏನು ಕನ್ನಡದಲ್ಲಿ ಕೇಳ್ತಾರೆ ಅದೇ ರೀತಿ ಕೇಳಿರುವಂಥದ್ದು, ಸೇಮ್ ಪ್ಯಾಟ್ರನಲ್ಲಿ ಇರುವಂಥದ್ದು. ಇದರಲ್ಲಿ ಯಾವುದಾದ್ರೂ ಈ 4ರಲ್ಲಿ 1 ವಿವರಿಸಬೇಕು, 2 ಅಂಕ ಇರುವಂಥದ್ದು. ಎನ್ವೈರನ್ಮೆಂಟು ಸ್ಟಡೀಸನ್ನು ಯಾರೆಲ್ಲ ತಗೊಂಡಿರ್ತಾರೆ ಅವರಿಗೆ ಇರುವಂಥದ್ದು. ಸಾಮಾನ್ಯ ಇದನ್ನು ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ವುಮೆನ್ ರೈಟ್ಸ್ ಆ್ಯಂಡ್ ಎನ್ರೋಲ್ಮೆಂಟ್ ಸ್ಟಡೀಸ್ ಅಂದರೆ ICHR ಅಂತ ಕರಿತೀವಿ. ಅದಕ್ಕೆ ಎಲ್ಲರಿಗೂ ಕಾಮನ್ ಇರುವಂತಹ ಪ್ರಶ್ನೆ ಪತ್ರಿಕೆ ಇದು. ಭಾರತ ಸಂವಿಧಾನದ ಪ್ರಸ್ತಾವನೆಯ ಮೂಲಾಂಶಗಳನ್ನು ವಿವರಿಸಿ ಅಂತೇಳಿ 4 ಕ್ವಶನ್ ಇರ್ತವೆ. ಯಾವುದಾದ್ರು 4 ಕ್ವಶನಿಗೆ ಆನ್ಸರ್ ಮಾಡಬೇಕು, ಒಂದೊಂದು ಕ್ವಶನ್ಗೆ 10 ಅಂಕ ಇರುವಂಥದ್ದು. ಯಾವುದಾದ್ರೂ 2ಕ್ಕೆ ಬರಿಬೇಕು, ಇವಕ್ಕೂ ಕೂಡ 10 ಅಂಕ ಇರುವಂಥದ್ದು. ಒಂದೊಂದು ಪ್ರಶ್ನೆಗೆ 10 ಅಂಕ ಇರೋದು, ಯಾವುದಾದ್ರು 2ಕ್ಕೆ ಬರಿಬೇಕು. ಇಲ್ಲಿ ಯಾವುದಾದ್ರೂ 2ಕ್ಕೆ ಆನ್ಸರ್ನ ಬರಿಬೇಕು. ಒಟ್ಟು 3 ಇತ್ತ ಕ್ವಶನ್ನು, ಯಾವುದಾದ್ರು 2ಕ್ಕೆ ಬರಿಬೇಕು. ಇವು ಕೂಡ 10 ಅಂಕ ಇರುವಂಥದ್ದು. ನೆಕ್ಸ್ಟ್ ಬಂದರೆ ಸೈಕಾಲಜಿನೂ ಅಷ್ಟೇ. ಇವರಲ್ಲಿ ಸುಮಾರು 6 ಕ್ವಶನ್ ಇರ್ತವೆ. 6 ಕ್ವಶನ್ನಲ್ಲಿ ನಾವು 3 ಕ್ವಶನಿಗೆ ಆನ್ಸರ್ ಬರೀಬೇಕು. ಯಾವಾರ 3 ಕ್ವಶನಿಗೆ ಆನ್ಸರನ್ನು ಬರೀಬೇಕು. ನೆಕ್ಸ್ಟ್ ಬಿ ವಿಭಾಗಕ್ಕೆ ಬಂದರೆ ಒಂದೊಂದಕ್ಕೆ 6 ಅಂಕ ಇರ್ತವೆ. ಯಾವುದಾದ್ರೂ ಈ 4ರಲ್ಲಿ ಯಾವುದಾದ್ರೂ 2ಕ್ಕೆ ನಾವು ಆನ್ಸರನ್ನು ಬರಿಬೇಕು. ನೆಕ್ಸ್ಟು ಸಿ ವಿಭಾಗಕ್ಕೆ ಬಂದರೆ ಯಾವುದಾದ್ರು 2 ಪ್ರಶ್ನೆಗೆ ಬರಿಬೇಕು. ಈ 3ರಲ್ಲಿ ಯಾವುದಾದ್ರು 2ಕ್ಕೆ ಬರಿಬೇಕು. ಒಂದೊಂದಕ್ಕೆ ಎಷ್ಟು ಅಂಕ ಅಂದರೆ 4 ಅಂಕ ಇರ್ತವೆ. ಡಿ ವಿಭಾಗಕ್ಕೆ ಬಂದಾಗ ಇವಕ್ಕೆ 10 ಅಂಕ. 10 ಅಂಕಕ್ಕೆ 1 ವಿವರಣೆ ಮಾಡಿರಬೇಕು. ನೆಕ್ಸ್ಟ್ ಈ ಒಂದು ಲೆಕ್ಕವನ್ನು ಬಿಡಿಸಿದರೆ 10 ಅಂಕ. ಇವೆರಡರಲ್ಲಿ ಯಾವುದಾದ್ರು 1 ಬರಿಬೇಕು. ಇಲ್ಲ 15 ಬರಿಬೋದು, 16 ಆದ್ರೂ ನೀವು ಬರಿಬೋದು. ನೆಕ್ಸ್ಟ್ ಇವೆರಡರಲ್ಲಿ ಯಾವುದಾದ್ರು 1 ನೀವು ಇದಾದರೂ 17ನೇ ಕ್ವಶನಿಗಾದರೂ ಉತ್ತರ ಬರಿಬೋದು, ಅಥವಾ 18ನೇ ಕ್ವಶನಿಗಾದರೂ ಉತ್ತರ ಬರಿಬೋದು. 10 ಅಂಕ ನೀಡುವಂಥದ್ದು. ಇದೇನಿದೆ ಆಂಥ್ರೋಪಾಲಜಿ ಅಂತಿದೆ. ಪುರಾತತ್ವ ಮಾನವಶಾಸ್ತ್ರ ಎಂದರೇನು, ಇವು ಕೂಡ 5 ಮಾರ್ಕ್ಸಿಗೆ ಇರುವಂಥದ್ದು. ಯಾವುದಾದ್ರೂ 4 ಕ್ವಶನ್ಸ್ಗಳಿಗೆ 6ರಲ್ಲಿ ಯಾವುದಾದ್ರು 4ಕ್ಕೆ ಬರೀಬೇಕು, ಒಂದೊಂದಕ್ಕೆ 5 ಅಂಕ. ನೆಕ್ಸ್ಟ್ ಇದರಲ್ಲಿ 3 ಕ್ವಶನ್ಸಿಗೆ ಆನ್ಸರ್ ಬರೀಬೇಕು. ಒಟ್ಟು 5 ಪ್ರಶ್ನೆಗಳಿರ್ತವೆ, ಅದರ ಯಾವುದಾದ್ರು 3 ಬರೀಬೇಕು. ವಿಭಾಗ ಸಿಗೆ ಬಂದರೆ 15 ಮಾರ್ಕ್ಸಿಗೆ ಒಂದೊಂದಿರುವಂಥದ್ದು. ಇವು ಯಾವುದಾದ್ರೂ 2 ಬರೀಬೇಕು. 4 ಕ್ವಶನ್ ಇದ್ದಾವೆ, ಯಾವುದಾದ್ರು 2 ಬರೀಬೇಕು. ಒಂದೊಂದಕ್ಕೆ 15 ಮಾರ್ಕ್ಸ್ ಇರುವಂಥದ್ದು. ಸುಮಾರು ನೀವು ಇದಕ್ಕೆ 2.5 ಪುಟ ಮಾತ್ರ ಆನ್ಸರನ್ನು ಬರೀಬೇಕಾಗತ್ತೆ ಒಂದೊಂದಕ್ಕೆ. ನೆಕ್ಸ್ಟ್ ಬಂದರೆ ಸೋಸಿಯಾಲಜಿಗೆ ಸಂಬಂಧಪಟ್ಟಂತೆ ಇದು ಕನ್ನಡ ವರ್ಷನ್ಸು ಮಿಸ್ ಆಗಿದೆ, ಓನ್ಲಿ ಇಂಗ್ಲೀಷ್ ವರ್ಷನ್ಸ್ ಇದೆ. ನೀವು ಇದನ್ನು ಓದ್ಕೊಂಡು ಕೂಡ ಕೆಲವೊಂದು ಆನ್ಸರ್ಸನ್ನು ನೀವು ಫಾಲೋಅಪ್ ಮಾಡ್ಬೋದು. ಇದನ್ನೆಲ್ಲ ನೀವಿಲ್ಲಿ ಕ್ವಶನ್ಸ್ಗಳನ್ನ ನೋಡ್ಬೋದು. ಇದು ಸೆಕ್ಷನ್ ಸಿಗೆ ಬಂದರೆ 15 ಅಂಕಕ್ಕೆ ಯಾವುದಾದ್ರೂ 4 ಕ್ವಶನ್ ಇದ್ದಾವೆ, ಯಾವುದಾದ್ರೂ 2 ಕ್ವಶನ್ನಿಗೆ ಆನ್ಸರನ್ನು ಬರೆಯುವಂಥದ್ದು. ನೆಕ್ಸ್ಟು ಪೊಲಿಟಿಕಲ್ ಸೈನ್ಸಿಗೆ ಬಂದರೆ ಇದು ಕನ್ನಡ ವರ್ಷನ್ನು ಮಿಸ್ ಆಗಿದೆ, ಇಂಗ್ಲೀಷ್ ವರ್ಷನ್ ಒಂದೇ ಇದೆ. ಇದನ್ನು ನೀವು ಕನ್ವರ್ಟ್ ಮಾಡ್ಕೊಂಡು ಬೇಕಾದರೆ ನೀವು ಯಾವ್ಯಾವ ಕೇಳಿದ್ದಾರೆ ಅಂತ ಕ್ವಶನ್ಸ್ಗಳನ್ನು ನೋಡ್ಕೊಳ್ಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಮಾಡಿರುವಂಥದ್ದು. ಯಾವ ಥರ ಪ್ಯಾಟ್ರನ್ ಇರ್ತೈತೆ, ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರ್ತೈತೆ, ಕ್ವಶನ್ಸ್ ಪೇಪರ್ ಯಾವ ಥರ ಇರ್ತೈತೆ ಅನ್ನೋದಕ್ಕೆ ಇಲ್ಲಿ ಹೇಳಿರುವಂಥದ್ದು. ಇವೆಲ್ಲ 15 ಮಾರ್ಕ್ಸಿಗೆ
ಯಾವುದಾದ್ರೂ ಈ 4ರಲ್ಲಿ ಯಾವುದಾದ್ರು 2 ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ಸಾಂಸ್ಕ್ರಿಟ್ ಅಂತಂದರೆ ಇದು ಸಾಮಾನ್ಯ ಹಿಂದಿಯಲ್ಲಿ ಇರ್ತೈತೆ. ನೀವು ಇದನ್ನು ಕನ್ನಡದಲ್ಲಿ ಬರೀಬೇಕು. ಕನ್ನಡದಲ್ಲಿ ಬರೆದ್ರೂ ಕೂಡ ಸೇಮ್ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇವು ಒಟ್ಟು 5 ಕ್ವಶನ್ ಇರ್ತವೆ. 5 ಕ್ವಶನಲ್ಲಿ ನೀವು ಯಾವ್ದಾರು 3 ಕ್ವಶನ್ ಬರೀಬೇಕು. ಒಂದೊಂದಕ್ಕೆ 10 ಅಂಕ ಇರುವಂಥದ್ದು. ನೆಕ್ಸ್ಟು ಯಾವುದಾದ್ರೂ 2 ಕ್ವಶನ್ ಬರೀಬೇಕು. ಚಾಯ್ಸ್ ನಮಗೆ 4 ಕ್ವಶನ್ ಇರ್ತವೆ. 4ರಲ್ಲಿ ಯಾವುದಾದ್ರು 2 ಬರೀಬೇಕು. ಒಂದೊಂದಕ್ಕೆ 15 ಅಂಕ ಇರುವಂಥದ್ದು. ನೆಕ್ಸ್ಟ್ ಐಚ್ಛಿಕ ಕನ್ನಡ, ಆಪ್ಷನಲ್ ಕನ್ನಡ ಏನಂತೀರ ಅದು. ಈ ಒಟ್ಟು 6ರಲ್ಲಿ ಯಾವುದಾದ್ರೂ 4 ಆಯ್ಕೆ ಮಾಡ್ಕೋಬೇಕು. ಒಂದೊಂದಕ್ಕೆ 5 ಅಂಕ ಇರ್ತವೆ. ವಿಭಾಗ ಬಿಗೆ ಬಂದರೆ ಇವೆರಡರಲ್ಲಿ 1 ಆಯ್ಕೆ ಮಾಡ್ಕೊಂಡು ಬರೀಬೇಕು. ಒಂದೊಂದಕ್ಕೆ 10 ಅಂಕ ಇರುವಂಥದ್ದು. ಇವೆರಡರಲ್ಲಿ 1 ಆಯ್ಕೆ ಮಾಡ್ಕೊಂಡು ಬರೀಬೇಕು. ನೆಕ್ಸ್ಟು ಇವೆರಡರಲ್ಲಿ 1 ಆಯ್ಕೆ ಮಾಡ್ಕೊಂಡು ಬರೀಬೇಕು. ನೆಕ್ಸ್ಟ್ ಸಿ ವಿಭಾಗಕ್ಕೆ ಬಂದರೆ ಇವೆರಡರಲ್ಲಿ ಯಾವ್ದಾರು 1 ಬರೀಬೇಕು. ಒಂದೊಂದಕ್ಕೆ 15 ಅಂಕ ಇರುವಂಥದ್ದು. ಇವೆರಡರಲ್ಲಿ ಒಂದಕ್ಕೆ ಯಾವ್ದು ಬರೀತಾರೆ ಅದಕ್ಕೆ 15 ಅಂಕ ಇರುವಂಥದ್ದು. ನಾನು ಹೇಳ್ದಂಗೆ 15 ಅಂಕ ಅಂದ ತಕ್ಷಣ 2.5 ಪೇಜ್ ಮೀರಿ ನೀವು ಆನ್ಸರ್ಸನ್ನು ಬರೀಬೇಕು. 2.5 ಪುಟ ಮೀರಿ ಆನ್ಸರ್ಸನ್ನು ಬರೀಬೇಕು. ನೆಕ್ಸ್ಟು ಹಿಸ್ಟ್ರಿಗೆ ಬಂದರೆ ಇವೆಲ್ಲವೂ ಕೂಡ ಜುಲೈ ಆವೃತ್ತಿಯಲ್ಲಿ ನಡೆದಿರುವಂಥ 2024 ಪತ್ರಿಕೆ. ಇವೆಲ್ಲವೂ ಕೂಡ ಸೇಮ್ ಪ್ಯಾಟ್ರನ್ನಲ್ಲೇ ಇರ್ತವೆ. ಆಪ್ಷನಲ್ ವಿಷಯಗಳು ಏನಿರ್ತವೆ, ಲ್ಯಾಂಗ್ವೇಜ್ಗಳು ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ತವೆ. ಅದು ಬಿಟ್ಟರೆ ಉಳಿದಂತೆ ಕೋರ್ ಸಬ್ಜೆಕ್ಟ್ಗಳು ಏನಿರ್ತವೆ ಎಲ್ಲ ಸೇಮ್ ಪ್ಯಾಟ್ರನ್ನಲ್ಲೇ ಇರ್ತವೆ. ಇವೆಲ್ಲ ಇವಕ್ಕೆಲ್ಲಕ್ಕೂ ಕೂಡ ನಿರ್ದಿಷ್ಟವಾದ ಆನ್ಸರ್ಸನ್ನು ಬರೆಯುವಂಥದ್ದು. ಅಂದರೆ ಕ್ವಶನ್ ಪ್ಯಾಟ್ರನ್ಗಳು ಆಪ್ಷನಲ್ ಇಂಗ್ಲೀಷು ಬಂದರೆ ಇಲ್ಲಿ ನೋಡ್ಬೋದು. ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡ್ತೀನಿ. ನಿಮಗೆ ಬೇಕಂದರೆ ಅಲ್ಲಿ ವಿಡಿಯೋವನ್ನು ಸ್ವಲ್ಪ ಹಿಂಗೆ ಓದ್ತಿರೆ ನಿಲ್ಲುತ್ತೆ. ನಿಂತ್ಕೊಂಡು ನೀವು ಕ್ವಶನ್ಸನ್ನು ಓದ್ಕೋಬೋದು. ನೆಕ್ಸ್ಟ್ ಎಕನಾಮಿಕ್ಸು, ಇದು ಕನ್ನಡ ವರ್ಷನ್ಸು ಮಿಸ್ ಆಗಿದೆ. ಇದು ಸೆಕ್ಷನ್ಸ್ ಬಿ ಬಂದರೆ ಇವು 10 ಅಂಕಕ್ಕೆ ಉತ್ತರವನ್ನು ಬರೆಯುವಂಥದ್ದು. 10 ಅಂಕಕ್ಕೆ ಕನಿಷ್ಠ ಅಂದರೆ ನೀವು 1.5 ಪುಟವನ್ನು ಬರೀಬೇಕಾಗತ್ತೆ. 10 ಅಂಕಕ್ಕೆ ಹತ್ತತ್ರ ನೀವು 2 ಪುಟ ಬರೆದ್ರೂ ಚೆನ್ನಾಗಿ. ನೆಕ್ಸ್ಟು ಎಕನಾಮಿಕ್ಸು, ಅದೇ ಕ್ವಶನ್ನೇ ಸಾಮಾನ್ಯ ರಿಪೀಟ್ ಆಗಿದೆ. ಸೆಕ್ಷನ್ ಸಿಗೆ ಬಂದರೆ ಇವು 15 ಅಂಕಕ್ಕೆ ಇರುವಂತಹ ಪ್ರಶ್ನೆಗಳು. ನೆಕ್ಸ್ಟು ಜಿಯೋಗ್ರಫಿ, ಸೇಮ್ ಪ್ಯಾಟ್ರನ್. ಯಾವುದಾದ್ರೂ 6 ಇರ್ತವೆ. 6ರಲ್ಲಿ ಯಾವುದಾದ್ರು 4 ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಬಂದರೆ 2 ಪ್ರಶ್ನೆಗೆ ಉತ್ತರಿಸ್ಬೇಕು. ನಿಮಗೆ 4 ಕ್ವಶನ್ ಇರ್ತವೆ. ಯಾವುದಾದ್ರೂ 2 ನೀವು ಆಯ್ಕೆ ಮಾಡ್ಕೊಳ್ಬೋದು. ನೆಕ್ಸ್ಟು ವಿಭಾಗ ಸಿಗೆ ಬಂದರೆ ಇವು 3 ಪ್ರಶ್ನೆಗಳಿಗೆ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಬರೆಯುವಂಥದ್ದು 10 ಅಂಕ ಇರುವಂಥದ್ದು. ಚಾಯ್ಸ್ ಇರ್ತವೆ. ನೀವು ಒಂದು ಸ್ವಲ್ಪ ಓದ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ಹಿಂದಿ ಆಪ್ಷನಲ್ಲು ತಗೊಂಡಿರೋರಿಗೆ ಇದನ್ನು ನೋಡ್ಬೋದು. ಇದು ಫುಲ್ ಎಲ್ಲ ಚೇಂಜ್ ಆಗಿದೆ. ಇದು ನಿಮಗೆ ಯೂಸ್ ಆಗಲ್ಲ ಅನಿಸುತ್ತಿದ್ದು. ಅದು ಏಕಭಾಷೆ ನುಡಿಯಲ್ಲಿದೆಯಲ್ಲ, ಸ್ವಲ್ಪ ಚೇಂಜ್ ಆಗಿರ್ತೈತೆ. ಲ್ಯಾಂಗ್ವೇಜ್ ಹಿಂದಿಗೆ ಬಂದರೆ ಕರೆಕ್ಟ್ ಇದೆ. ಲ್ಯಾಂಗ್ವೇಜ್ ಹಿಂದಿ ನೀವು ನೋಡ್ಬೋದು. ಲ್ಯಾಂಗ್ವೇಜ್ ಹಿಂದಿಯನ್ನು ಯಾರು ತಾನಿದ್ರೆ ಅವರಿಗೆ ಕ್ವಶನ್ ಪೇಪರ್ ಯೂಸ್ ಆಗುವಂಥದ್ದು. ಎಜುಕೇಷನ್ ಆಪ್ಷನಲ್, ಶಿಕ್ಷಣಶಾಸ್ತ್ರ ಅಂತ ಏನು ತಂದಿರ್ತಾರೆ ಅವರಿಗೆ ಈ ಪೇಪರ್ ಯೂಸ್ ಆಗುವಂಥದ್ದು. ಯಾವ ರೀತಿ ಕ್ವಶನ್ ಪ್ಯಾಟರ್ನ್ ಇರ್ತೈತೆ ಅನ್ನೋದನ್ನು ನೀವು ನೋಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಕ್ವಶನ್ಸ್ ಪೇಪರ್ಗಳನ್ನು ಹಾಕಿರುವಂಥದ್ದು. ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಹಾಕಿರ್ತೀನಿ. ನೀವು PDF ಡೌನ್ಲೋಡ್ ಮಾಡ್ಕೊಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.